ತಾಯಿ ತಾಯಿ ಆದಿಶಕ್ತಿ ಆದಿ ಮಾಯಿ ಹತ್ತವತಾರ ತಾಳಿದಿ ದೇವಿ ಆದಿಶಕ್ತಿ ಆದಿ ಮಾಯಿ ನಾಗಣ ಸೂರ್ಯನ ಲಕ್ಷ್ಮೀ ತಾಯಿ ಏನು ಮಾಡಬೇಕು? ಭಕ್ತರನ್ನೆಲ್ಲ ನೀನೇ ಕಾಯಿ ಏ ಮಕ್ಕಳನ್ನೆಲ್ಲ ನೀನೇ ಕಾಯಿ ಆಕೆ ಕಾಯಕ್ಕೆ ತಾಯಿ ಕರೆ ಮಕ್ಕಳು ಕಾಯೋದಲ್ಲ. ಮಕ್ಕಳು ಕಾಯವರಲ್ಲ, ಮಕ್ಕಳಿಗೆ ತಾಯಿ ಕಾಯ್ಬೇಕಾಗ್ತದ. ಹಂಗ ನಾಗಣ ಸೂರೂರಿನ ಲಕ್ಷ್ಮೀ ತಾಯಿ ಭಕ್ತರನ್ನೆಲ್ಲ ನೀನೇ ಕಾಯಿ ಹತ್ತವತಾರ ತಾಳಿದ ದೇವಿ ಆದಿಶಕ್ತಿ ಆದಿ ಮಾಯಿ ಹತ್ತವತಾರ ತಾಳಿದ ದೇವಿ ಆದಿಶಕ್ತಿ ಆದಿ ಮಾಯಿ ತುಳಜಾಪುರದ ಅಂಬಾಬಾಯಿ ಭಕ್ತರನ್ನೆಲ್ಲ ನೀನೇ ಕಾಯಿ ಗುಡ್ಡಪುರದ ದಾನಮ್ಮ ದೇವಿ ಭಕ್ತರನ್ನೆಲ್ಲ ನೀನೇ ಕಾಯಿ ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರನ ಮರ್ದನ ಮಾಡಿದಿ ಭಕ್ತರನ್ನೆಲ್ಲ ಕಾಯಿ ಕಾಡ ಸಿದ್ಧರ್ನ ಬಂದಿಶ ಹಾಕಿದಿ ಕಾಡ ಸಿದ್ಧರ್ನ ಶಾಗಿದಿ ಕೊಲ್ಲಾಪುರದ ಮಾಯಿ ಮರಿಗೆ ಗಾಳಿ ಬಿಟ್ಟಿದೆಲ್ಲ ಕಡೆ ನೀನೆ ದುರ್ಗ ದೇವಿ ಮರಿಗೆ ಗಾಳಿ ಬಿಟ್ಟಿದೆಲ್ಲ ಕಡೆ ನೀನೆ ದುರ್ಗ ದೇವಿ ಹತ್ತವತಾರ ತಾಳಿದ ದೇವಿ ಆದಿಶಕ್ತಿ ಆದಿ ಮಾಯಿ ನಾಗಣ ಸೂರ್ಯನ ಲಕ್ಷ್ಮೀ ತಾಯಿ ಭಕ್ತರನ್ನೆಲ್ಲ ನೀನೇ ಕಾಯಿ ನಾಗಣ ಸೂರ್ಯನ ಲಕ್ಷ್ಮೀ ತಾಯಿ ಭಕ್ತರನ್ನೆಲ್ಲ ನೀನೇ ಕಾಯಿ ಹತ್ತವತಾರ ತಾಳಿದ ದೇವಿ ಆದಿಶಕ್ತಿ ಆದಿ ಮಾಯಿ ಹತ್ತವತಾರ ತಾಳಿದ ದೇವಿ ಆದಿಶಕ್ತಿ ಆದಿ ಮಾಯಿ ತುಳಜಾಪುರದ ಅಂಬಾಬಾಯಿ ಭಕ್ತರನ್ನೆಲ್ಲ ನೀನೇ ಕಾಯಿ ಗುಡ್ಡಪುರದ ದಾನಮ್ಮ ದೇವಿ ಭಕ್ತರನ್ನೆಲ್ಲ ನೀನೇ ಕಾಯಿ ಸುಂಬನೆ ಸುಂಬ ದೈತ್ಯರನ್ನ ಹೊಡೆದು ಸುಂಬಾನೆ ಸುಂಬ ದೈತ್ಯರನ್ನ ಹೊಡೆದು ಮಾಡಿದ ರಕ್ತಗಾಯ ಚಾಮುಂಡಾಗಿ ಕೊಂತಿದ್ದಿ ನೀನು ಚಾಮುಂಡಾಗಿ ಕೊಂತಿದಿ ನೀನು ಮೈಸೂರದಾನ ದೇವಿ ದುಷ್ಟ ದೈತ್ಯರ ಸಂಹಾರ ಮಾಡಿ ತೆರೆದ ನಿಂದಿದಿ ಬಾಯಿ ದುಷ್ಟ ದೈತ್ಯರ ಸಂಹಾರ ಮಾಡಿ ತೆರೆದ ನಿಂದಿದಿ ಬಾಯಿ ಯಾರಿಗಿಲ್ಲ ಯಾರ ಮಾಯದ ಬಾಜಾರ ಯಾರಿಗಿಲ್ಲ ಯಾರ
ಲಕ್ಷ್ಮೀ ತಾಯಿ ಭಕ್ತರನ್ನೆಲ್ಲ ನೀನೇ ಕಾಯಿ ನಾಗರ ಸೂರ್ಯನ ಲಕ್ಷ್ಮೀ ತಾಯಿ ಜಮದಗ್ನಿ ಸತಿಯಾಗಿ ಬಂದಿ ಜಮದಗ್ನಿ ಸತಿಯಾಗಿ ಬಂದಿ ನೀನರೆನು ಕದೇವಿ ಜರದಮ್ ಜಮದಗ್ನಿ ಸತಿಯಾಗಿ ಬಂದಿ ನೀನೇ ರೇಣುಕಾ ದೇವಿ ಹೌದಾ ಪರಶುರಾಮಗ ಜನ್ಮ ಕೊಟ್ಟಿದಿ ನೀನೇ ರೇಣುಕಾ ದೇವಿ ನೋಡ್ರಿ ಅಪ್ಪ ವಿಚಾರ ಮಾಡಿರ್ತಾವೆಲ್ಲ ಹೌದ್ ಪರಶುರಾಮ ತಂದೆಗೆ ಮಾತು ಕೊಟ್ಟಿದ್ದ ಏನತ್ತ ತಾಯಿ ಹೊಡಿತೀನಂತೇಳಿ ಹೌದ್ ತಂದೆ ಮಾತು ಕೇಳಿ ಹೋಗಿ ತಾಯಿನ ಕಡ್ದ ಹೌದಾ ಅವಾಗ ತಂದೆ ಕೇಳ್ತಾನ ಏ ಮಗ ಏನು ಬೇಡ್ತಿ ಬೇಡಿದ ಕೊಡ್ತೀನಂದ ಅವಾಗ ಮಗ ಆತನ ಯಪ್ಪ ಜಗತ್ತದೊಳಗೆ ಸಿಗಲಾರ ವಸ್ತುನೇ ತಾಯಿ ಹೌದಾ ಮತ್ತು ಆ ತಾಯಿನ ಕಡ್ದೀನಿ ಆ ತಾಯಿನ ಬೇಡೋದು ಬಿಟ್ಟು ಮತ್ತೊಂದು ಬೇಡದ ನನ್ನ ಭೋಗದಾಗ ಪಾಪ ಬರ್ತದ ಹೌದು ಹೌದು ಖರೆ ನನ್ನ ಹೊಡೆದಿರ್ತಕ್ಕಂಥ ತಾಯಿನ ಮತ್ತೆ ಹೊಳ್ಳಿ ಎಬ್ಬಸತ್ ಹೇಳಿ ತಂದೆ ಪಾದೆಗೆ ಬಿದ್ದಾನ ಸುಮಿತ್ರಬಾಯಿ ಒಂದು ವಿಚಾರದ ಏನು ವಿಚಾರದ ನಿಮ್ಮಂಗೆ ಸತ್ತಂಗೆ ಮಾತಾಡಿದ್ರೆ ಅದು ಮಕ್ಕಳ ವಿಚಾರ ಏನು ವಿಚಾರದ ಗೊತ್ತದೇನೋ ಪರಶುರಾಮ ತಾಯಿನ ಕಡ್ದ ಆದ್ರ ತಾಯಿನ ಹೊಳ್ಳಿ ಯಾಕೆ ಬೇಡದ ಅಂತ ಕೇಳಿದ್ರೆ ಯಾಕ್ರಿಪ್ಪ ತಾಯಿಗಿಂತ ಬಂಧು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ವಸ್ತು ಈ ಭೂಮಿ ಮ್ಯಾಲ ಇನ್ನೊಂದು ಶ್ರೇಷ್ಠ ಇಲ್ಲ ಮಿಗಿಲಿಲ್ಲ ತಿಳ್ಕೊಂಡು ತಾಯಿನೇ ಬೇಡದ ಯಾಕೆ ಹೇಳ್ಬೇಕಾಗ್ಯದ ಅಂತ ಕೇಳಿದ್ರೆ ತಾಯಿ ಅಂತ ಶ್ರೇಷ್ಠ ಪದವಿ ಉಳ್ಳಂತ ಕೆದಾಳ ತಾಯಿ ಅಂತಕ್ಕೆ ಜಗತ್ತದೊಳಗೆ ಹೆಚ್ಚಿಗೆ ಇನ್ನೊಬ್ಬರು ಯಾರೂ ಇಲ್ಲ ಅದಕ್ಕೆ ಹೇಳ್ತಾರ ತಾಯಿ ಪಾದದೊಳಗೆ ಸ್ವರ್ಗದತ್ತ ಸ್ವರ್ಗ ಹೌದು ಹೌದು ಮಗನ ಪಾದ ತೆಳಗದ ಏನು ದಾರು ಬಾಟ್ಲಿ ಬರ್ಲಿ ಜಮದಗ್ನಿ ಸತಿಯಾಗಿ ಬಂದಿ ಜಮದಗ್ನಿ ಸತಿಯಾಗಿ ಬಂದಿ ನೀನರೆನು ಕದೇವಿ ಪರಶುರಾಮಗ ಜನ್ಮ ಕೊಟ್ಟಿದಿ ಪರಶುರಾಮಗ ಜನ್ಮ ಕೊಟ್ಟಿದಿ ಎಂತದ ನಿನ್ನ ಗುರುವ ಮದ್ಕೊಂಡ ಕವಿ ಮಾಡಿ ಹಾಡುತ್ತಿದ್ದ ಅವನಿಗಾದಿಶಾಯ ಏನು ಮನವಿ ಮಗನ ಕವಿ ಮಾಡಿ ಹಾಡುತ್ತಿದ್ದ ಅವನಿಗಾದಿಶಾಯ ಒಂದು ಮಾತು ಅನ್ನಬಹುದು ತಂಗಿ ಇಲ್ಲಿಗೆ ಮುಗಿಸಿಬಿಡ್ತೀನಿ ಏನು ಅನ್ಬೋದು ಅಂದ್ರೆ ನನ್ನ ಮಗನಾಗಿರ್ತಕ್ಕಂಥ ಕರ್ಣ ಆಗಿರ್ಬೋದು ಸೂರಮದೇವಿ ಮಗ ಬೀರಪ್ಪ ಆಗಿರ್ಬೋದು ಇವರೆಲ್ಲ ಇಂಥ ಮಕ್ಕಳು ಇಂಥ ಪದವೀದಾರ ಅದಾರತ್ತ ನೀ ಏನ್ರಿ ಮಾತಾಡಿದೆ ಅಂದ್ರೆ ತಂಗಿ ಶಾಸ್ತ್ರದ ನೇಮದ ಏನದ ಗೊತ್ತದೇನೋ ಏನಾದ್ರಿಪ್ಪ ತಾಯಿ ಗರ್ಭಿಣಿ ಇದ್ದಾಗ ಏನು ಬಯಸ್ತಾಳ ಏನು ನೋಡ್ತಾಳ ಆಕಿ ಏನು ತಿನ್ನಬೇಕನ್ನೋ ಆಸೆ ಆಗಿರ್ತದ ಆಕಿ ಬಯಸದಂಗೆ ಮುಂದೆ ಮಕ್ಕಳು ಹುಡ್ತಾವತ್ತು ಇದು ಶಾಸ್ತ್ರ ನೇಮದ ಹೌದು ಹೌದು ಆ ತಾಯಿಗೆ ಗರ್ಭವತಿ ಇದ್ದಾಗ ತಾಯಿಗೆ ಮನ್ಕೊಂಡಾಗ ಏನು ಕನಸು ಬೀಳ್ತದಲ್ಲ ಶರಣರ ದರ್ಶನ ಮಾಡ್ದಂಗೆ ಮಹಾತ್ಮರ ದರ್ಶನ ಮಾಡ್ದಂಗೆ ಮಹಾತ್ಮರ ಬಳಿ ಹೋದಂಗೆ ದೇವ್ರು ಕಂಡಂಗೆ ಹಿಂಗೆ ತಾಯಿ ಹೊಟ್ಲಿದ್ದಾಗ ಮನ್ಕೊಂಡ ಕನಸು ಬಿತ್ತಂದ್ರೆ ಅವ ದೇವರಂತ ಮಗನೇ ಹುಡ್ತಾನಂತ ನೀವು ತಿಳ್ಕೊಬೇಕು ಆತ್ಮೀಯ ಬಂಧುಗಳೇ ಹೌದು ಹೌದು ಮತ್ತು ಅದನ್ನು ಬಿಟ್ಟು ಚೆಲುವಿನ ಚಿತ್ತಾರ ಪಿಕ್ಚರ್ ಬಂದಂಗೆ ನೈಟಿ ಉಟ್ಟಂಗ ಚೂಡಿದಾರ ಉಟ್ಟಂಗೆ ಹಿಂಗೆ ಏನ್ರಿ ಎಗ್ರಾಸ್ ತಿಂದಂಗ ವಡಪಾವ್ ತಿಂದಂಗ ಇದು ಏನಾಯ್ತು ಅಂದ್ರೆ ಅವು ಮಮ್ಮಿ ಮಂಗಳ ಗೌರಿ ಪುಟ್ಟ ಗೌರಿ ಅವು ಚಲೋ ಆಗಿಬಿಡ್ತಾವ ಹೌದು ಹೌದು ಇಟ್ಟೆ ತಿಳ್ಕೊಂಡು ಹೋಗೋದದ ತಾಯಿ ಎಂಥ ತ್ಯಾಗ ಮಾಡಿ ಎಂಥದ್ದು ಬಯಸ್ತಾಳೆ ನೋಡು ಅಂಥದೇ ಮಗ ಹುಡುಕ್ತದ ಅನ್ನುವಂಥದ್ದು ಇನ್ನೊಂದು ಶರಣ ಬಸಪ್ಪಂದು ಒಂದು ಮುಂದಿನ ಸಂಧಿಗೆ ಉದಾಹರಣೆ ಹೇಳುವುದದ ಅದಕ್ಕೆ ಈ ಸಂಧ ಇಲ್ಲಿಗೆ ಮುಗಿಸಿ ಸರ್ಜೋಡಿ ಕಲಾವಿದರಿಗೆ ಪಾಯ ಕೊಡುತ್ತದೆ ಹತ್ತೌತರ ತಾಯಿ ದೇವಿ ಆದಿಶಕ್ತಿ ಆದಿ ಮಾಯಿ ನಾಗಣ ಸೂರ್ಯನ ಲಕ್ಷ್ಮೀ ತಾಯಿ ಭಕ್ತರನ್ನೆಲ್ಲ ನೀನೇ ಕಾಯಿ ನಗರ ಸೂರ್ಯನ ಲಕ್ಷ್ಮೀ ತಾಯಿ ಭಕ್ತರನ್ನೆಲ್ಲ